ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನು ಇವತ್ತಿನ ದಿನ ವಿಶೇಷವಾಗಿ ಪಾಪ ವಿಮೋಚನಾ ಏಕಾದಶಿ ಜೊತೆಗೆ ಶನಿವಾರ ಕೂಡ ಬಂದಿರೋದ್ರಿಂದ ವಿಶೇಷವಾಗಿ ನಾವು ಯಾವ ಕೆಲಸಗಳನ್ನು ಮಾಡಬೇಕು ಅಥವಾ ಯಾವ ಕೆಲಸಗಳನ್ನು ಇವತ್ತಿನ ದಿನ ಮಾಡಬಾರ್ದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು ಇವತ್ತಿನ ದಿನ ನಾವು ಮಾಡುವಂಥ ಶನಿವಾರದ ದಿನಗಳಲ್ಲಿ ಕೆಲವೊಂದು ಆಚರಣೆಗಳನ್ನು ನಾವು ಮಾಡಿದಾಗ ಖಂಡಿತವಾಗ್ಲೂ ನಮ್ಮ ಜೀವನದಲ್ಲಿ ನಮಗೆ ಯಾವುದೋ ಒಂದು ರೀತಿಯಲ್ಲಿ ನಷ್ಟಗಳು ಅನುಭವಿಸ್ತಾ ಇದ್ದರೆ ಅಥವಾ ಸೋಲನ್ನು ಅನುಭವಿಸ್ತಾ ಇದ್ದರೆ, ಹಿಡಿದ ಕೆಲಸಗಳಲ್ಲಿ ಅಡೆತಡೆಗಳಾಗ್ತಾ ಇದೆ ಅಂದರೆ ಶನಿಯಿಂದ ಬರ್ತಾ ಇರುವಂಥ ಸಾತಿ ಸಮಸ್ಯೆಗಳಿಂದ, ಗ್ರಹ ಬಾಧೆಗಳಿಂದ ಬರ್ತಿರೋಂಥ ಸಮಸ್ಯೆಗಳಾಗಿರ್ಬೋದು, ವ್ಯಾಪಾರ ವ್ಯವಹಾರಗಳಲ್ಲಿ ನಷ್ಟ ಅನುಭವಿಸ್ತಾ ಇರೋವಂಥದ್ದು ಅದೆಲ್ಲ ಆಗ್ತಾ ಇದ್ದರೆ ಅದರಿಂದ ಆಚೆ ಬರೋದಕ್ಕೆ ನಾವು ಮಾಡ್ಕೊಳ್ಬೋದಾದಂಥ ಸಣ್ಣ ಸಣ್ಣ ಪರಿಹಾರಗಳನ್ನು ಕೂಡ ತಿಳಿಸ್ತಾ ಇದ್ದೀನಿ. ಅದರ ಜೊತೆಗೆ ವಿಶೇಷವಾಗಿ ನಾವು ಶನಿವಾರದ ದಿನ ಮುಖ್ಯವಾಗಿ ಈ 3 ಕೆಲಸಗಳನ್ನು ನಾವು ಮಾಡೋಕ್ಕೆ ಹೋಗಬಾರ್ದು. ಅದು ಅವರ ವಿವೇಚನೆಗೆ ಬಿಟ್ಟಿದ್ದು. ಯಾಕಂದರೆ ಕೆಲವೊಬ್ಬರು ಹೇಳ್ತಾರೆ, ಶನಿ ಏನಾದರೂ ನಮ್ಮ ಜಾತಕದಲ್ಲಿ ಸಾತಿಯಾಗಿದ್ದು ಪಂಚಮ ಶನಿ ಅಥವಾ ಅಷ್ಟಮ ಶನಿ ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ದಿನಗಳಲ್ಲಿ, ಅದರಲ್ಲೂ ಶನಿವಾರದ ಸಮಯಗಳಲ್ಲಿ ನಾವು ಮಸಾಲೆಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡುವಂಥದ್ದು, ತೊಗರಿಬೇಳೆ, ಒಣಮೆಣಸಿನಕಾಯಿ ಮತ್ತು ಉಪ್ಪಿನಕಾಯಿಗಳನ್ನು ಆದಷ್ಟು ಸೇವಿಸೋದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಅದು ಅವರವರ ಇಚ್ಛೆಗೆ ಬಿಟ್ಟಿದ್ದು. ಈ ರೀತಿ ನೀವು ಜಾಸ್ತಿ ಮಸಾಲೆಯುಕ್ತ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಜಾಸ್ತಿ ಬರೋ ಅಂಥದ್ದು ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಕಡಿಮೆ ಮಾಡುವುದು ತುಂಬ ಉತ್ತಮ. ಅದರಲ್ಲೂ ಶನಿವಾರದ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದು ಉತ್ತಮ ಅಂತ ತಿಳಿಸ್ಕೊಡ್ತೀನಿ. ಅದರಲ್ಲೂ ಶನಿವಾರದ ದಿನಗಳಲ್ಲಿ ಹೊಸ ಬಟ್ಟೆಗಳನ್ನು ತರೋ ಅಂಥದ್ದು ಅಥವಾ ಅದನ್ನು ನೀವು ಖರೀದಿ ಮಾಡಿ ಅದನ್ನು ವಸ್ತ್ರಧಾರಣೆ ಮಾಡೋದ್ರಿಂದನೂ ನಿಮಗೆ ಅಶುಭ ಉಂಟಾಗುತ್ತೆ. ನೀವು ಯಾವುದಾದ್ರೂ ಒಂದು ಕೆಲಸಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡಾಗ ಆ ಕಾರ್ಯಗಳೆಲ್ಲ ವಿಘ್ನಗಳಾಗೋ ಅಂಥದ್ದು, ಅಶುಭ ಫಲ ಕೊಡೋ ಅಂಥದ್ದು ಆಗುತ್ತೆ. ಅದನ್ನು ನೀವು ಶನಿವಾರದ ದಿನಗಳಲ್ಲಿ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಇನ್ನು ಶುಭ ಕಾರ್ಯಗಳನ್ನು ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ, ಅಂಥ ಶುಭ ಕಾರ್ಯಗಳನ್ನು ಅಥವಾ ಆಚೆ ಎಲ್ಲಾದರೂ ಶುಭ ಕಾರ್ಯಗಳಿಗೆ ಆಚೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ಅಂಥ ಕಾರ್ಯಗಳನ್ನು ನೀವು ಶನಿವಾರದ ದಿನಗಳಲ್ಲಿ ಮಾಡೋ ಅಂಥದ್ದನ್ನು ನೀವು ತಡೆ ಹಿಡಿಬೇಕಾಗುತ್ತೆ. ಮಾಡಬಾರ್ದು. ಶನಿವಾರಗಳಲ್ಲಿ ಮಾಡಿದಂಥ ಕೆಲಸಗಳು ಅಪೂರ್ಣ ಆಗುತ್ತೆ. ಹಿಡಿದಂಥ ಕೆಲಸಗಳು ಪೂರ್ಣಗೊಳ್ಳೋದಿಲ್ಲ ಮತ್ತು ನಿಮಗೆ ಅದು ಯಶಸ್ಸು ಕೊಡೋದಿಲ್ಲ, ಕೀರ್ತಿನೂ ಕೊಡೋದಿಲ್ಲ, ನಷ್ಟ ಕೊಡೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇದನ್ನು ನೀವು ಗಮನದಲ್ಲಿಟ್ಟುಕೊಂಡು ಆಚರಣೆಗಳನ್ನು ಶನಿವಾರದ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಇನ್ನು ನಾವು ಅರಳಿ ಮರಕ್ಕೆ ನಾವು ಶನಿವಾರದ ದಿನಗಳಲ್ಲಿ ಮಾಡಬೇಕಾದಂಥ ಕೆಲಸಗಳು, ಅದರಲ್ಲೂ ಶನಿ ನಮಗೆ ನಮ್ಮ ಜೀವನದಲ್ಲಿ ಬಂದು ಸಕಲ ಸಂಪತ್ತು, ಸಿರಿ ಸಂಪತ್ತು, ಆರೋಗ್ಯಗಳನ್ನು ಕೊಡಬೇಕು ಅಂತಂದರೆ, ಗ್ರಹ ಬಾಧೆಗಳಿಂದ ನಾವು ಆಚೆ ಬರಬೇಕು ಅಂತಂದರೆ ನಾವು ಅರಳಿ ಮರಕ್ಕೆ ಇವತ್ತಿನ ದಿನ 5 ಪ್ರದಕ್ಷಿಣೆಗಳನ್ನು ಹಾಕುವಂಥದ್ದನ್ನು ಮಾಡಿದಾಗ ನಮಗೆ ವಿಶೇಷವಾಗಿ ಅದೃಷ್ಟ ಪ್ರಾಪ್ತಿ ಆಗುತ್ತೆ. ಯಾಕಂದರೆ ಇವತ್ತಿನ ದಿನ ಏಕಾದಶಿ ಕೂಡ ಇರೋದ್ರಿಂದ ಆ ಏಕಾದಶಿ ದಿನಗಳಲ್ಲಿ ನಾವು ಅರಳಿ ಮರಕ್ಕೆ 5 ಪ್ರದಕ್ಷಿಣೆಗಳನ್ನು ಹಾಕಿದಾಗ ಖಂಡಿತವಾಗ್ಲೂ ಬ್ರಹ್ಮ, ವಿಷ್ಣು, ಮಹೇಶ್ವರರ 3 ಜನರ ದೇವತೆಗಳ ಆಶೀರ್ವಾದ ಸಂಪೂರ್ಣವಾಗಿ ಸಿಗೋವಂಥದ್ದು ಆಗುತ್ತೆ. ಇನ್ನು ನಾವು ಅರಳಿ ಮರದ ಬುಡಕ್ಕೆ ನಾವು ವಿಶೇಷವಾಗಿ ನಮ್ಮ ಯಾವುದಾದ್ರೂ ಒಂದು ಆಸೆ ನೆರವೇರಬೇಕು ಅಂತ ಬಯಸುವಂಥವರು ಅವತ್ತಿನ ದಿನ ವಿಶೇಷವಾಗಿ ನಿಮಗೆ ಫಲಪ್ರಾಪ್ತಿ ಅಂದರೆ ನೀವು ಅಂದ್ಕೊಂಡಿರೋಂಥ ಎಲ್ಲ ವಿಷಯಗಳಲ್ಲಿ ಸಕ್ಸಸ್ಸು ನೋಡಬೇಕು ಅಥವಾ ನಮಗೆ ವಿಶೇಷವಾದ ದೇವರಿಂದ ಎಲ್ಲ ಆಸೆಗಳು ನೆರವೇರಬೇಕು ಅಂತ ಬಯಸುವಂಥವ್ರು ಹಳದಿ ದಾರವನ್ನು ತಗೊಂಡೋಗಿ ಅರಳಿ ಮರದ ಬುಡಕ್ಕೆ ನೀವು ಒಂದು 5 ಸುತ್ತನ್ನು ನೀವು ಸುತ್ತೋ ಅಂಥದ್ದನ್ನು ನೀವು ಮಾಡಿ ನಿಮ್ಮ ಆಸೆನ ನೀವು ಅರಳಿ ಮರದ ಹತ್ರ ಹೇಳ್ಕೊಂಡು ಆ ದಾರನ ನೀವು ಸುತ್ತಿ ಬರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಆಸೆ ಯಾವುದಾದ್ರೂ ಒಂದು ಆಸೆನಾದ್ರೂ ನೆರವೇರೋ ಅಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನೀವು ಅರಳಿ ಮರಕ್ಕೆ ವಿಶೇಷವಾಗಿ ಇವತ್ತಿನ ದಿನಗಳಲ್ಲಿ ಸಕ್ಕರೆ ಮಿಶ್ರಿತ ನೀರನ್ನು
ಅರಳಿ ಮರದ ಬುಡಕ್ಕೆ ಹಾಕುವುದರಿಂದ ನಮಗೆ ಆರ್ಥಿಕ ಅಭಿವೃದ್ಧಿ ಉಂಟಾಗುತ್ತೆ. ಹಣಕಾಸಿಗೆ ನಿಮಗೇನಾದರೂ ತೊಂದರೆ ಉಂಟಾಗ್ತಿದೆ ಅಂತಂದರೆ, ನಮ್ಮ ಮನೆಯಲ್ಲಿ ಸಾಲ ಸೋಲ ಜಾಸ್ತಿ ಆಗಿದೆ, ನಾವು ದುಡಿದ ದುಡ್ಡು ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ, ನಮ್ಮ ಮನೆಯಲ್ಲಿ ಸಮಸ್ಯೆಗಳ ಸಾಗರ ಆಗಿದೆ ಅಂತ ಯಾರು ತುಂಬ ನೊಂದ್ಕೊತಾ ಇದ್ದೀರೋ ಅಂಥವರು ವಿಶೇಷವಾಗಿ ಒಂದು ತಾಮ್ರದ ಚೊಂಬಲ್ಲಿ ನೀರನ್ನು ತಗೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆನ ಹಾಕಿ ಅದನ್ನು ನೀವು ಸ್ವಲ್ಪ ಕಲಿಸಿ ಅದನ್ನು ನೀವು ತಗೊಂಡೋಗಿ ವಿಶೇಷವಾಗಿ ಅರಳಿ ಮರದ ಬುಡಕ್ಕೆ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು, ನಮ್ಮ ಮನೆಯಲ್ಲಿ ಈ ರೀತಿ ಹಣಕ್ಕೆ ತೊಂದರೆ ಇದೆ, ಸಾಲದ ಸಮಸ್ಯೆ ಇದೆ, ಅಥವಾ ನಮ್ಮ ಮನೆಯಲ್ಲಿ ನಾವು ಮಾಡ್ತಿರೋಂಥ ವ್ಯಾಪಾರ ವ್ಯವಹಾರ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ನೀವು ದೇವರ ಹತ್ರ ಕೇಳಿಕೊಂಡು ವಿಷ್ಣುವನ್ನು ನೀವು ಪ್ರಾರ್ಥನೆ ಮಾಡಿ ಆ ಮರದ ಬುಡಕ್ಕೆ ಈ ನೀರನ್ನು ನೀವು ಸುರಿದು ಬರೋದ್ರಿಂದ ಹಣಕಾಸಿನ ವ್ಯವಹಾರದಲ್ಲಿ ನಿಮಗೆ ಅಭಿವೃದ್ಧಿ ಆಗುವಂಥದ್ದು ಖಂಡಿತವಾಗ್ಲೂ ಆಗುತ್ತೆ. ಇನ್ನು ನೀವು ವಿಶೇಷವಾಗಿ ಹಸು, ಮೀನು, ಇರುವೆ ಮತ್ತು ಮಂಗಗಳಿಗೆ ಬೆಲ್ಲ ಮಿಶ್ರಿತ ಆಹಾರವನ್ನು ನೀಡುವುದರಿಂದ ದುರಾದೃಷ್ಟವನ್ನು ಕೂಡ ದೂರ ಆಗಿಸ್ಬೋದು. ಅಂದರೆ ನೀವು ಇವತ್ತಿನ ದಿನ ಬಾಳೆಹಣ್ಣುಗಳಿರುತ್ತಲ್ಲ, ಆ ಬಾಳೆಹಣ್ಣುಗಳ ಜೊತೆಗೆ ಸ್ವಲ್ಪ ಬೆಲ್ಲದ ತುಂಡುಗಳನ್ನು ಸೇರಿಸಿ ಅದನ್ನು ನೀವು ವಿಶೇಷವಾಗಿ ನೀವು ಮಂಗಗಳಿಗೆ, ಅಂದರೆ ಕೋತಿಗಳು ಎಲ್ಲಿರುತ್ತೋ ಅಲ್ಲಿ ಹೋಗಿ ನೀವು ವಿಶೇಷವಾಗಿ ಇದನ್ನು ತಿನ್ನೋದಕ್ಕೆ ಕೊಡೋದ್ರಿಂದ ಶನಿಯಿಂದ ಬರ್ತಾ ಇರೋಂಥ ಸಮಸ್ಯೆಗಳು ನಿಮಗೆ ಆದಷ್ಟು ದಿನ ಕ್ರಮೇಣ ಕಡಿಮೆ ಆಗುವಂಥದ್ದು ಆಗುತ್ತೆ. ಅದರಲ್ಲೂ ವಿಶೇಷವಾಗಿ ಮೀನುಗಳು ಎಲ್ಲಿ ಇರ್ತಾವೋ ಆ ಮೀನುಗಳಿಗೆ ನೀವು ಮೊಳಕೆ ಕಟ್ಟಿದಂಥ ಹೆಸರು ಕಾಳು, ಹುಳ್ಳಿಕಾಳು, ಕಡಲೆಪುರಿಯ ಜೊತೆ ನೀವು ಬೆಲ್ಲದ ತುಂಡುಗಳನ್ನು ಸೇರಿಸಿ ಆ ನೀರಿಗೆ ನೀವು ಹಾಕುವಂಥದ್ದನ್ನು ನೀವು ಮಾಡಬೇಕಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಇರುವೆಗಳಿಗೆ ನೀವು ಇವತ್ತಿನ ದಿನ ವಿಶೇಷವಾಗಿ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನ ಜೊತೆ ಬೆಲ್ಲನ ನೀವು ಸೇರಿಸಿ ಸ್ವಲ್ಪ ತುಪ್ಪನ ಸೇರಿಸಿ ಆ ಮಿಶ್ರಣನ ಉಂಡೆ ಕಟ್ಟಿ ನೀವು ಅರಳಿ ಮರದ ಬುಡಗಳಿರಂತಹ ಇರುವೆ ಗೂಡುಗಳಿಗೆ ನೀವು ಈ ಮಿಶ್ರಣದ ತುಂಡನ್ನು ನೀವು ಇಟ್ಟಾಗ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ದುರಾದೃಷ್ಟ ಅನ್ನೋದು ನಮಗೆ ಅವತ್ತಿಂದ ಬಾಧಿಸ್ತಾ ಇದೆ, ಅದು ನಮಗೆ ಹೋಗ್ತಾ ಇಲ್ಲ ಅನ್ನೋರು ಆ ದುರಾದೃಷ್ಟ ಹೋಗೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಯಾವುದೋ ಒಂದು ಉದ್ಯೋಗ ಬೇಕಾಗಿರುತ್ತೆ, ಯಾವುದೋ ಒಂದು ಕೆಲಸ ನಿಮಗೆ ಆಗಬೇಕಾಗಿರುತ್ತೆ, ಅಥವಾ ನೀವು ವ್ಯಾಪಾರ ವ್ಯವಹಾರ ಮುಂದುವರಿಸಬೇಕಾಗಿರುತ್ತೆ, ಅದೆಲ್ಲವೂ ಅದೃಷ್ಟವಾಗಿ ಪರಿಣಮಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಅದನ್ನು ನೀವು ಮಾಡ್ಕೊಬೋದು. ಅದರಲ್ಲೂ ಉದ್ಯೋಗದಲ್ಲಿ ನಿಮಗೇನಾದ್ರೂ ಅಡೆತಡೆ ಆಗ್ತಾ ಇದೆ ಅಂಥವರು ನೀವು ಇವತ್ತಿನ ದಿನ ವಿಶೇಷವಾಗಿ ಶಿವನ ದೇವಸ್ಥಾನಕ್ಕೆ ಹೋಗಿ ಪಾಪ ವಿಮೋಚನೆ ಏಕಾದಶಿ ಕೂಡ ಇರೋದರಿಂದ ಅದರಲ್ಲೂ ನಾವು ಶಿವನನ್ನು ಕೂಡ ನಾವು ಆರಾಧನೆಯನ್ನು ಮಾಡಬೇಕಾಗುತ್ತೆ. ಇಂಥ ದಿನಗಳಲ್ಲಿ ನಾವು ಶಿವನ ದೇವಸ್ಥಾನಕ್ಕೆ ಹೋಗಿ ಬಿಲ್ವಪತ್ರೆನ ಕೊಟ್ಟು ನಿಮ್ಮ ಹೆಸರು, ನಕ್ಷತ್ರ, ಗೋತ್ರ ಎಲ್ಲ ಹೇಳಿ ನಿಮ್ಮ ತಂದೆ ತಾಯಿ ಹೆಸರುಗಳನ್ನು ಹೇಳಿ ಅರ್ಚನೆ ಮಾಡಿಸುವಂಥದ್ದನ್ನು ನೀವು ಮಾಡಿದಾಗ, ಅದರ ಜೊತೆಗೆ ನೀವು ವಿಶೇಷವಾಗಿ ಅಕ್ಕಿನ ನೀವು ದಾನವಾಗಿ ಕೊಟ್ಟಾಗ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ನೋವು ಸಂಕಟಗಳಿದ್ದರೆ ಅದೆಲ್ಲ ನಿವಾರಣೆ ಆಗೋದಂಥದ್ದು. ನಿಮ್ಮ ಕಾನೂನು ಕೆಲಸಗಳು, ಅಂದರೆ ನೀವೇನಾದರೂ ಯಾವುದಾದ್ರೂ ಕೋರ್ಟು ಕಚೇರಿ ಕೆಲಸಗಳಿಗೆ ಅರ್ಜಿಗಳನ್ನು ಹಾಕೊಂಡಿದ್ರು ನ್ಯಾಯ ತೀರ್ಮಾನ ಇರೋವಂಥದ್ದಿದ್ದರೆ ಅದರಲ್ಲೂ ಕೂಡ ಯಶಸ್ಸನ್ನು ಪಡೆಯೋದಕ್ಕೆ ಸಹಾಯ ಮಾಡುತ್ತೆ. ಶಿವನ ದೇವಸ್ಥಾನದಲ್ಲಿ ನಿಮ್ಮ ಕೈಯಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅಕ್ಕಿನ ದಾನವಾಗಿ ಕೊಡ್ಬೋದು. 1 kg ಕೊಡ್ಬೋದು, 2 kg ಕೊಡ್ಬೋದು, 5 kg ಅಕ್ಕಿನಾದ್ರೂ ನೀವು ದಾನವಾಗಿ ಕೊಡುವಂಥದ್ದು. ಅದರಲ್ಲೂ ಬಿಲ್ವಪತ್ರೆನ ನೀವು ಅಭಿಷೇಕದ ಜೊತೆಗೆ ಅದರಲ್ಲಿ ನೀವು ಬಿಲ್ವ ಅರ್ಚನೆಯನ್ನು ನೀವು ಮಾಡಿಸ್ಬೇಕಾಗುತ್ತೆ. ಅಂದರೆ ರುದ್ರಾಭಿಷೇಕ ಕೂಡ ಮಾಡ್ತಾರೆ. ಅಂಥ ರುದ್ರಾಭಿಷೇಕದ ಜೊತೆಯಾಗಿ ನೀವು ಬಿಲ್ವಪತ್ರೆನ ಕೊಟ್ಟು ನಿಮ್ಮ ಕುಟುಂಬದ ಸದಸ್ಯರುಗಳೆಲ್ಲ ಹೆಸರು ಹೇಳಿ ಅರ್ಚನೆ ಮಾಡಿಸಿ ಆ ಬಿಲ್ವಪತ್ರೆನ ನೀವು ತಂದು ನೀವು ದುಡ್ಡಿಡುವಂಥ ಜಾಗದಲ್ಲಿ ಅಥವಾ ನೀವು ಎಲ್ಲಾದರೂ ಆಚೆ ಪ್ರಮುಖವಾದ ಕೆಲಸಗಳಿಗೆ ಆಚೆ ಹೋಗುವಾಗ ಆ ಬಿಲ್ವಪತ್ರೆನ ಎಲೆನ ನೀವು ಬ್ಯಾಗಲ್ಲಿ ಅಥವಾ ಜೇಬಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಯಾಕಂದರೆ ಮೋಕ್ಷದ ಏಕಾದಶಿ ದಿನಗಳಲ್ಲಿ ನಾವು ಯಾವಾಗಲೂ ಬ್ರಹ್ಮ, ವಿಷ್ಣು, ಮಹೇಶ್ವರ 3 ದೇವರನ್ನು ನಾವು ಪ್ರಾರ್ಥನೆ ಮಾಡ್ಕೊಬೇಕು. ಅದರಲ್ಲೂ ನೋಡಿ, ಶಿವನ ಪ್ರಾರ್ಥನೆಯೂ ಆಗುತ್ತೆ, ವಿಷ್ಣುವಿನ ಪ್ರಾರ್ಥನೆ ಆಗುತ್ತೆ. ಅದರ ಜೊತೆಗೆ ನಾವು ಅರಳಿ ಮರದಲ್ಲಿ ವಿಶೇಷವಾಗಿ ಬ್ರಹ್ಮದೇವರನ್ನು ಸಹ ನಾವು ಪ್ರಾರ್ಥನೆ ಮಾಡ್ಕೊತೀವಿ. ಅದರ ಜೊತೆಗೆ ಈ ಶನಿವಾರದ ದಿನಗಳಲ್ಲಿ ನಾವು ಇವೆಲ್ಲ ಚಿಕ್ಕ ಪುಟ್ಟ ಉಪಾಯಗಳನ್ನು ನಾವು ಮಾಡಿಕೊಂಡಾಗ ಶನಿ ದೇವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ. ಶನಿದೇವರಿಂದ ಬರ್ತಾ ಇರೋಂಥ ನಾನಾ ರೀತಿಯ ಸಮಸ್ಯೆಗಳು ಕೂಡ ನಿವಾರಣೆ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.